ನಾನಿವತ್ತು ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ನಿಮಗೆ ಬಾತುಕೋಳಿ ಬಗ್ಗೆ ಎಷ್ಟು ಗೊತ್ತು, ಮತ್ತು ಬಾತುಕೋಳಿಗಳಲ್ಲಿ ನಿಮಗೆ ಗಲೀಜು ಅಂತ ಅನಿಸಿದೆಯಾ, ಮತ್ತು ನಿಮ್ಮ ಬಾತುಕೋಳಿಗಳು ಸೇಫಾ ಅನ್ಸೇಫಾ ಅಂದರೆ ನಾಟಿ ಕೋಳಿ ಫಾರಮ್ಗಳಲ್ಲಿ ನಿಮಗೆ ಅದು ಉಪಯೋಗ ಇದೆಯಾ ಉಪಯೋಗ ಇಲ್ವಾ ಅಂತಂದರೆ ನಿಮ್ಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ, ಮತ್ತು ಬಾತುಕೋಳಿ ಬಗ್ಗೆ ನಿಮ್ಗೇನಾದರೂ ತಿಳ್ಕೊಂಡಿದ್ರೆ, ನಿಮಗೆ ಬಾತುಕೋಳಿ ಬಗ್ಗೆ ಎಷ್ಟು ಅನುಭವ ಐತೆ, ಮತ್ತು ಬಾತುಕೋಳಿಗೆ ಯಾವ್ಯಾವ ಥರ ಸಾಕಬೇಕು, ಯಾವ್ಯಾವ ಥರ ಫುಡ್ ಕೊಡಬೇಕು, ಮತ್ತು ಯಾವುದೇ ಥರ ಮೆಡಿಷನ್ ಕೊಡಬೇಕು, ನಿಮ್ಗೆ ಯಾವುದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತು ಅಂದರೆ ಬಾತುಕೋಳಿ ಬಗ್ಗೆ ನಿಮ್ಗೆ ಏನೇ ಒಂದು ಎನಿವನ್ ಅದ್ರ ಬಗ್ಗೆ ಗೊತ್ತು ಅನ್ನೋದಿತ್ತು ಅಂದರೆ ಕಾಮೆಂಟ್ ಮಾಡಿ. ಅಂತಂದರೆ ನೀವೇನಾದರೂ ಇಷ್ಟು ಬಾತುಕೋಳಿ ಸಾಕಿದೆ, ಇಷ್ಟು ಬಾತುಕೋಳಿ ಅನುಭವ ಐತೆ, ನಾನು ಬಾತುಕೋಳಿ ಸಾಕಿದ್ದೀನಿ ಅನ್ನೋದೇನಾದರೂ ನಿಮ್ಗೆ ಅನುಭವ ಇತ್ತು ಅಂತಂದರೆ ನಿಮ್ಗೆ ಬಾತುಕೋಳಿಗಳ ಬಗ್ಗೆ ಎಷ್ಟು ಗೊತ್ತು ಅಷ್ಟು ಕಮೆಂಟ್ ಮಾಡಿ. ಅಂದರೆ ತುಂಬ ಜನ ತಿಳ್ಕೊಳ್ಳೋಕೆ ಉಪಯೋಗ ಆಗುತ್ತೆ, ಮತ್ತು ನಾನು ತಿಳ್ಕೊಳ್ಳೋಕೆ ಉಪಯೋಗ ಆಗುತ್ತೆ. ಅಂದರೆ ತುಂಬ ಜನ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ನಾವು ತಿಳ್ಕೊಂಡಾಗುತ್ತೆ. ಅಂದರೆ ನಾವು ಒಂದಷ್ಟು ತಿಳ್ಕೊಂಡಿರೋಕ್ಕಾಗಲ್ಲ, ಬಟ್ ಅದ್ರ ಬಗ್ಗೆ ನಮಗೂ ಗೊತ್ತಿರೋಲ್ಲ. ಬಟ್ ಅದೆಲ್ಲ ನಾವು ತಿಳ್ಕೊಳ್ಳೋಕ್ಕಾಗದೇ ಇದ್ದಾಗ ನಿಮ್ಮ ಹತ್ರನೂ ಕೇಳಿ ತಿಳ್ಕೊಳ್ಳೋಣ ಅಂತ ಕೇಳ್ತಿರೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾಡು ಬಾತುಕೋಳಿಗಳಲ್ಲಿ ಫಾರಂ ಬಾತುಕೋಳಿಗಳಿಗೂ ವ್ಯತ್ಯಾಸ ಏನು ಅಂತ ಕೇಳೋದಾದರೆ, ಫಾರಂ ಬಾತು ಅಂದರೆ ಇಲ್ಲಿ ವೈಟ್ ಕಲರ್ ಬಾತ್ ಕಾಣಿಸ್ತಾ ಇಲ್ಲ, ವೈಟ್ ಕಲರ್ ಬಾತ್ ಬಂದು ನಿಮಗೆ ಫಾರಂ ಬಾತು ಅಂದರೆ ಫಾರಂ ಕೋಳಿ ಯಾವ ಥರ ಇರುತ್ತೆ ಅದೇ ಥರ ಫಾರಂ ಬಾತ್ ಅಂತ ಇದ್ದೇ ಇರುತ್ತೆ. ಆ ಫಾರಂ ಬಾತು ಬೇಗ ಬೆಳವಣಿಗೆ, ನಾಡು ಬಾತು ಕಡಿಮೆ ಬೆಳವಣಿಗೆ, ಅಂದರೆ ಬೇಗ ಬೆಳವಣಿಗೆ ಆಗೋದ್ರೆ ಒಂದು ಸ್ವಲ್ಪ ಲೇಟು. ಅಂತಂದರೆ ಇವಾಗ ಅದು ಫಾರಂ ಬಾತು 3 ತಿಂಗಳಿಂದ 3.5 ತಿಂಗಳಿಗೆಲ್ಲ ಬೆಳೆದ್ರೆ ಇದು 5 ತಿಂಗಳಿಂದ 5.5 ತಿಂಗಳು ಈ ಥರ ಎಲ್ಲ ಬೇಕಾಗುತ್ತೆ ಫ್ರೆಂಡ್ಸ್.